हरि ओम नारायणं निखिलपूर्णगुणैकदेहं सर्वज्ञमच्युतमपेतसमस्तदोषं प्राणस्य सर्वचिदचित् परमेश्वरस्य साक्षादधीश्वरमीयां शरणं रमेशं ಸರಿ ಏನಾಯ್ತು ಸ್ತ್ರೀಪುಂ ರೂಪೇಣ ಯುಕ್ತಂ ತತ್ ವಿಷ್ಣುವಾಖ್ಯಂ ಪರಮಕ್ಷರಂ ಬೆಳಗ್ಗೆ ಈ ವಿಷಯಕ್ಕೆ ಬಂದು ನಿಂತಿತ್ತು ಅದು ಭಗವಂತ ಯಾವ ದೇಶದಲ್ಲಿ ಯಾವ ದೇಶ ಯಾವ ಕಾಲಗಳಲ್ಲಿ ರಮಣ ಮಾಡ್ತಾನೋ ಆ ಸ್ತ್ರೀ ರೂಪದ ತನ್ನದೇ ಆದ ರೂಪದಿಂದ ಅಲ್ಲಿ ಉಳಿದವರಿಗೆ ಪ್ರವೇಶ ಇಲ್ಲ ಉಳಿದವರಿಗೇನಿಲ್ಲ ಪ್ರವೇಶ ಇಲ್ಲ ದೇವತೆಗಳು ಮಾತ್ರ ಪ್ರವೇಶ ಮಾಡಬೇಕು ಋಷಿಗಳು ಗಂಧರ್ವರು ಪಿತೃಗಳು ಯಾರೂ ಕೂಡ ಅಲ್ಲಿ ಹೋಗೋ ಹಾಗಿಲ್ಲ ಅಂತ ಹೇಳಿದ್ರು ಇನ್ನ ಸ್ತ್ರೀಪುಂ ರೂಪೇಣ ಯುಕ್ತಂ ಸ್ತ್ರೀ ರೂಪ ಹಾಗೂ ಪುರುಷ ರೂಪದಿಂದ ಕೂಡಿರುವ ತದ್ ವಿಷ್ಣುವಾಖ್ಯಂ ಆ ವಿಷ್ಣು ಎಂಬ ಹೆಸರಿನ ಪರಂ ಅಕ್ಷರಂ ಅವಿನಾಶಿಯಾದ ಸರ್ವೋತ್ತಮನಾದ ಭಗವಂತ ಅಕ್ಷರಾದೇವ ಪರಮಾತ್ ಪುಂಸೋ ನಾರಾಯಣಾಭಿದಾತ್ ಆಗಚ್ಚತಿ ಆ ರೂಪಗಳು ಎಲ್ಲಿಂದ ಬರ್ತಾವ ಸ್ತ್ರೀ ರೂಪಗಳು ಅಥವಾ ಅರ್ಧನಾರಿ ನರರೂಪಗಳು ಅಂದರೆ ಮೂಲ ರೂಪದ ನಾರಾಯಣನಿಂದಲೇ ಬರ್ತಾ ಹೊರತಾಗಿ ಬೇರೆ ಕಡೆಯಿಂದ ಅಲ್ಲ ಅಂದ್ರೆ ತದ್ವಿಷ್ಣುವಾಖ್ಯಂ ಪರಮಕ್ಷರಂ ಆ ವಿಷ್ಣು ಎನಿಸಿಕೊಂಡಿರುವಂತಹ ಪರಮ ಅಕ್ಷರ ಸರ್ವೋತ್ತಮನಾದ ಪರಮಾತ್ಮ ಯಾರವನು ಸ್ತ್ರೀ ಹಾಗೂ ಪುರುಷ ರೂಪದಿಂದ ಇದ್ದ ಪರಮಾತ್ಮ ಬೆಳಗ್ಗೆ ಕೇಳಿದ್ವಿ ಪಾಠದಲ್ಲಿ ನಾರಾಯಣ ಅಂತನ್ನೋದು ಪುರುಷ ರೂಪ ನಾರಾಯಣಿ ಎಂಬ ಸ್ತ್ರೀ ರೂಪ ಹಿಂಗೆ ಎಲ್ಲಾ ರೂಪಗಳವ ಆ ರೂಪಗಳು ಮೂಲ ರೂಪದ ನಾರಾಯಣನಿಂದಲೇ ಬರಬೇಕು ಅಥವಾ ವಿಷ್ಣು ಎಂಬುವಂತಹ ರೂಪವು ಮೂಲ ರೂಪದಿಂದಲೇ ಬರಬೇಕು ಬೇರೆ ಕಡೆಯಿಂದ ಇಲ್ಲ ಅಕ್ಷರಾದೇವ ಪರಮಾತ್ ಪುಂಸೋ ನಾರಾಯಣಾಭಿದಾತ್ ಪುರುಷ ರೂಪನಾದ ನಾರಾಯಣನಿಂದ ಎಲ್ಲವೂ ಆಗಚ್ಚತಿ ಹೊರಗೆ ಬರ್ತಾವ ಸರಿ ಆಯ್ತಾ ಅಂದ್ರೆ ಈಗ ಹೆಂಗ ರಾಮಕೃಷ್ಣಾದಿ ರೂಪಗಳಿಗೆ ಮೂಲ ಎನಿಸಿರುವಂತಹದ್ದು ನಾರಾಯಣನು ಎಲ್ಲಿ ವೈಕುಂಠದಲ್ಲಿರ್ತಕ್ಕಂಥವನು ಅಥವಾ ಶ್ವೇತದ್ವೀಪದಲ್ಲಿದ್ದವನು ಹಂಗ ಇವುಗಳಿಗೂ ಕೂಡ ಆ ಭಗವಂತನ ಸ್ತ್ರೀ ರೂಪಗಳಿಗೂ ಅರ್ಧನಾರಿ ನರರೂಪಗಳಿಗೂ ಕೂಡ ಯಾರು ಅಂತ ಕೇಳಿದ್ರೆ ಪರಮಾತ್ಮನೇ ಮೂಲ ರೂಪನೇ ಅವನೇ ಅವನಿಂದ ಬರಬೇಕು ತದೈತೇಚ ದೇವಾ ಭಾರ್ಯಾ ಸಮನ್ವಿತಾ ಇವರು ದೇವತೆಗಳು ತಮ್ಮ ಹೆಂಡತಿಯರಿಂದ ಕೂಡಿಕೊಂಡು ವಹಂತಿ ಅಶ್ವಾದಿ ರೂಪೇಣ ಕುದುರೆ ಮೊದಲಾದ ರೂಪಗಳಿಂದ ಅವನನ್ನು ರಥದಲ್ಲಿದ್ದವನು ಕರ್ಕೊಂಡು ಹೋಗ್ತಾರೆ ರಥಸ್ಥಂ ಪರಮಂ ವಪುಹು ಶ್ರೇಷ್ಠನಾದ ಭಗವಂತನ ಸ್ವರೂಪವನ್ನ ರಥದಲ್ಲಿ ಇದ್ದದನ್ನು ಕರ್ಕೊಂಡು ಹೋಗ್ತಾರೆ ರಥೋತ್ಸವ ಅದ ಬೆಳಗ್ಗೆ ಹೇಳಿ ರಥೋತ್ಸವದ ವಿಷಯವನ್ನು ಹೇಳಿದ್ದೇವೆ ಅದಕ್ಕೆ ಎರಡು ರಥೋತ್ಸವ ಒಂದು ಹೊರಗಡೆಗೆ ಇರುವಂತಹ ರಥ ಯಾವುದದು ವೈಕುಂಠದಲ್ಲಿ ಭಗವಂತನನ್ನ ಕರ್ಕೊಂಡು ಹೋಗುವಂತಹ ರಥ ಇನ್ನೊಂದು ರಥ ಯಾವುದು ಅಂತ ಕೇಳಿದ್ರೆ ಈ ದೇಹವೆಂಬುವುದೇ ಒಂದು ರಥ ಇದರಲ್ಲಿ ಪ್ರಾಣದೇವರು ಮತ್ತು ಪರಮಾತ್ಮ ಇಬ್ಬರು ಇದ್ದಾರೆ ಕುದುರೆ ಮುಖದಲ್ಲಿ ಇದ್ದಾರ ಅಂತ ಹೇಳಿತ್ತು ಅವರನ್ನ ಕರ್ಕೊಂಡು ಹೋಗ್ಲಿಕ್ಕೆ 4 ಕುದುರೆಗಳು ಯಾವ್ದು ಎರಡು ಕಿವಿಗಳಲ್ಲಿ ಎರಡು ಕಣ್ಣುಗಳಲ್ಲಿ ಇರುವಂತಹದ್ದು ಸೂರ್ಯ ಸಂಜ್ಞಾ ಚಂದ್ರ ರೋಹಿಣಿಯರು ಅವ್ರದ್ದು ಅಂತ ಅದಕ್ಕೆ ಹೇಳಿದ್ರು ರಥ ಭಾರ್ಯಾ ಸಮನ್ವಿತಾ ವಹಂತಿ ಅಶ್ವಾದಿ ರೂಪೇಣ ರಥಸ್ಥಂ ಪರಮಂ ವಪುಹು ತತ್ಸರ್ವದೇವೈ ಪ್ರಾಪ್ಯಂಚ ಎಲ್ಲಾ ದೇವತೆಗಳಿಂದ ಪ್ರಾಪ್ಯನಾಗಿದ್ದಾನೆ ನಾಣ್ಯೈ ಕಥಮಪಿ ಬೇರೆಯವ್ರು ಯಾರೂ ಕೂಡ ಅಲ್ಲಿ ಹೋಗುವಂಗಿಲ್ಲ ಅಂದ್ರ ಒತ್ತು ಕೊಟ್ಟು ಹೇಳಿಕತ್ತಾರ ಬೇರೆಯವ್ರು ಹೋಗಂಗಿಲ್ಲ ಅಂತ ಹೇಳಿ ಯಾರು ಬಲವಂತದಿಂದ ಹೋಗಿ ಬರುವುದಿಲ್ಲ ಸುಮ್ಮನೆ ಹೇಳಿಕತ್ತಾರ ಬೇರೆಯವ್ರು ಹೋಗ್ಲಿಕ್ಕೆ ಅವಕಾಶ ಇಲ್ಲ ಅಂತ ತಿಳಿಸ್ಲಿಕತ್ತಾರ ಅಷ್ಟೆ ಮಿತಾದಿ ಪಂಚರೂಪಂ ಯತ್ ವಾಕ್ಯಂ ಲೋಕೆ ಅಥವಾ ಶ್ರುತೌ ನಾರಾಯಣಸ್ಯ ನಾಮೇತದಿತಿ ಜಾನಂತಿ ದೇವತಾಃ ಈಗ ಅಸಲ ವಿಷಯಕ್ಕೆ ಬಂದ್ರು ಇಷ್ಟೆಲ್ಲ ಯಾಕೆ ಹೇಳಿದ್ರಿ ಅವರಲ್ಲಿ ಹೋಗ್ತಾರೆ ಇಲ್ಲಿ ಹೋಗ್ತಾರೆ ಅಂತ ಅದು ಎದರ ಫಲ ಅಂತ ತಿಳ್ಕೊಂಡಿದ್ದೀರಿ ಯಾವುದರ ಫಲ ಅದು ದೇವತೆಗಳೆಲ್ಲರೂ ಕೂಡ ವೈಕುಂಠದಲ್ಲಿ ಇಂತಹ ಒಂದು ಸ್ಥಾನಕ್ಕೆ ಹೋಗ್ತಾರೆ ಅಲ್ಲಿ ಭಗವಂತ ತನ್ನದೇ ಆದ ಸ್ತ್ರೀ ರೂಪದಿಂದ ವಿಹಾರ ಮಾಡ್ತಾ ಇದ್ದದ್ದನ್ನ
ಅರ್ಧನಾರಿ ನರರೂಪದಲ್ಲಿ ಇದ್ದದ್ದನ್ನು ನೋಡ್ಲಿಕ್ಕೆ ಹೋಗ್ತಾರ ಅಂತೇನು ಅಲ್ಲಿಗತ್ತೀರಿ. ಇದು ಯಾವುದರ ಫಲ ಇದು ದೇವತೆಗಳಿಗೆ ಅಂತ ಕೇಳಿದ್ರೆ, ಮಿತಾದಿ ಪಂಚರೂಪಂ ಯತ್ ವಾಕ್ಯಂ 5 ಭಾಗ ಹೇಳಿದ್ವಿ ಸಮಗ್ರ ವಾಂಗ್ಮಯದಲ್ಲಿ. ಮಿತ, ಅಮಿತ, ಸ್ವರ, ಸತ್ಯ, ಅನೃತ ಅಂತ ತಿಳ್ಕೊಂಡು ಹೇಳಿ ಹಿಂದೆ ಬಂದಿತ್ತು. ಇಲ್ಲಿ ಮಿತಾದಿ ಪಂಚರೂಪಂ ಅನ್ನೋ ಶಬ್ದಕ್ಕೆ ಅಷ್ಟರ್ಥ. ಮಿತ, ಅಮಿತ, ಸ್ವರ, ಸತ್ಯ ಅಂತ ಬರ್ಕೊಳ್ರಿ. ಈ 5 ರೂಪಗಳನ್ನು ಯದ್ವಾಕ್ಯಂ ಲೋಕೆ ಅಥವಾ ಶ್ರುತೌ, ಲೋಕದಲ್ಲೂ ಈ 5 ರೂಪಗಳಿರ್ತಾವ, ಶ್ರುತಿಯಲ್ಲೂ ಇರ್ತಾವ. ನಾರಾಯಣಸ್ಯ ನಾಮ ಏತದಿತಿ ಜಾನಂತಿ ದೇವತಾ, ದೇವತೆಗಳು ಇವು ಎಲ್ಲವೂ ಕೂಡ ನಾರಾಯಣ ನಾಮ ಅಂತೆ ತಿಳಿತಾರ. ಅದರ ಫಲ ಇದು. ಸರ್ವನಾಮಗಳು ಸರ್ವಶಬ್ದಗಳು ಭಗವಂತನನ್ನ ಹೇಳ್ತಾವ ಅಂತ ತಿಳಿದಿದ್ದರ ಫಲವಾಗಿ ಮೋಕ್ಷದಲ್ಲಿ ಇಂತಹ ಒಂದು ಸುಖವನ್ನ ಅಥವಾ ಆನಂದವನ್ನ ಅನುಭವಿಸುತ್ತಾರೆ. ಅರ್ಥ ಆಯ್ತಾ? ಇನ್ನ ನಾರಾಯಣಸ್ಯ ನಾಮ ಇತಿ ಜ್ಞಾನಂತಿ ದೇವತಾ ಮನೋವಾಕ್ ಕರ್ಮಭಿಸ್ತಸ್ಮಾತ್ ಯೋಗಮಾಪ್ಸ್ಯಂತಿ ತತ್ರತೆ. ಅಲ್ಲಿ ಹೋದವರೆಲ್ಲ ಒಂದಾಗ್ತಾರ ಅಂತ ಹೇಳಿದ್ರು. ಮತ್ತೆ ಅಲ್ಲಿ ಹೋದ್ಮೇಲೆ ಅವ್ರು ಒಂದಾಗ್ಬಿಟ್ರೆ ಮತ್ತೆ ದೇವರೆಲ್ಲಿ ಉಳ್ಕೊಂಡವ ಅಂದ್ರೆ ಹಂಗಲ್ಲ. ಮನಸ್ಸು, ಮಾತು, ಕರ್ಮಗಳಿಂದ ದೇವರಲ್ಲಿ ಒಂದಾಗ್ತಾರ ಅಂತ ಹೇಳ್ಬೇಕಂತ. ಹೌದು, ಒಂದಾಗ್ತಾರ, ಕರೆಕ್ಟು, ಇಲ್ಲ ಅಂತ ಹೇಳ್ತಿಲ್ಲ. ಹೆಂಗ್ ಒಂದಾಗ್ತಾರ? ಸ್ವರೂಪದಿಂದ ಒಂದಾಗೋದಲ್ಲ, ದೇಹದಿಂದ ಒಂದಾಗೋದಲ್ಲ, ಮಾತು, ಮನಸ್ಸು ಮತ್ತು ಕರ್ಮಗಳಿಂದ ಒಂದಾಗ್ತಾರ. ದೇವರೇನ್ ಮಾತಾಡ್ತಾನೋ ಅವರು ಅದನ್ನೇ ಮಾತಾಡ್ತಾರೆ. ದೇವರೇನ್ ಸಂಕಲ್ಪ ಮಾಡ್ತಾನೋ ಅದನ್ನೇ ಇವರು ಸಂಕಲ್ಪ ಮಾಡ್ತಾರೆ. ದೇವರೇನ್ ಕರ್ಮವನ್ನು ಮಾಡ್ತಾರೋ ಅದನ್ನೇ ಕರ್ಮವನ್ನು ಮಾಡ್ತಾರೆ. ಅಂದ ಮೇಲೆ ಮನಸ್ಸು, ಮಾತು ಮತ್ತು ಕರ್ಮಗಳಿಂದ ಭಗವಂತನ ಜೊತೆಗೆ ಒಂದಾದರೂ ಹೇಳ್ರಿ, ಹಿಂಗೆ ಹೇಳ್ರಿ, ಯಾರು ಬೇಡ ಅನ್ನೋದು. ಇದಕ್ಕೆ ಶ್ರುತಿ ವಿರೋಧವೂ ಇಲ್ಲ, ಯಾವ ಸಿದ್ಧಾಂತಗಳ ವಿರೋಧವೂ ಇಲ್ಲ. ಮುಂದ ಸರ್ವಶಬ್ದಾನ್ ಹರವು ನೇತುಂ ಕಸ್ಯ ದೇವಾನೃತೆ ಬಲಂ. ಬಹಳ ಸ್ವಾರಸ್ಯ. ಸರ್ವಶಬ್ದಗಳು ಭಗವಂತನನ್ನ ತಿಳಿಸ್ತಾವ ಅಂತ ಹೇಳಲಿಕ್ಕೆ ದೇವತೆಗಳನ್ನ ಬಿಟ್ರೆ ಇನ್ಯಾರಿಗೆ ಆ ಶಕ್ತಿ ಅದ? ಇನ್ಯಾರಿಗೆ ಆ ಸಾಮರ್ಥ್ಯ ಅದ? ಯಾರಿಗೂ ಇಲ್ಲ ಇನ್ನ ಆ ಸಾಮರ್ಥ್ಯ. ಅರ್ಥ ಆಯ್ತಾ ಹೇಳಿದ್ದೆ ಅಂತ? ಅದೇ ದೇವತೆಗಳಿಗೆ ಮಾತ್ರ, ಅದಕ್ಕೆ ಅವ್ರನ್ನ ಒಳಗೆ ಬಿಟ್ಟೇ ಇಲ್ಲ, ಬರುದಿಲ್ಲ. ದೇವತೆಗಳಿಗೆ ಮಾತ್ರ ಬರ್ತದೆ. ಎಲ್ಲಾ ಶಬ್ದಗಳನ್ನಂತ ಹೇಳಿಕತ್ತಾರ. ಕೆಲವು ಶಬ್ದ ಮಾಡಬಹುದು ಋಷಿಗಳು ಮತ್ತ ಪಿತೃಗಳ ಗಂಧರ್ವರು, ಕೆಲವು ಶಬ್ದಗಳನ್ನು ಮಾಡ್ತಿರಬಹುದು. ಸರ್ವಶಬ್ದಾನ್ ಹರೌನೇತುಂ, ಎಲ್ಲಾ ಶಬ್ದಗಳನ್ನು ಭಗವಂತನಲ್ಲಿ ಒಯ್ಲಿಕ್ಕೆ ಅಂದ್ರೆ ಭಗವದ್ ವಿಷಯಕವಾಗಿ ಅನುಸಂಧಾನ ಮಾಡಲಿಕ್ಕೆ. ದೇವಾನೃತೆ ಬಲಂ ಕಸ್ಯ, ದೇವತೆಗಳನ್ನು ಬಿಟ್ಟರೆ ಇನ್ಯಾರಿಗೆ? ವಾಯುವಂತಾಸ್ತಾರತಮ್ಯೇನ ವಿಷ್ಣುನಾಮಾರ್ಥ ವೇದಿನಃ, ಕೆಳಗಿನ ದೇವತೆಗಳಿಂದ ಕ್ರಮವಾಗಿ ಹೋಗ್ತಾ ಹೋಗ್ತಾ ಹೋದ್ರೆ ಎಲ್ಲಿ ಹೋಗ್ತದದು? ವಾಯುವಂತಹ, ವಾಯುದೇವರ ಕೊನೆಗೆ ಹೋಗಿ ನಿಂತ್ಕೋತದ. ಸರಿ ಆಯ್ತಾ? ಸಮ್ಯಗ್ವೇತ್ತ ಮಾರುತೋ ಅತ್ರ, ನಿಜವಾಗಿ ಹೇಳಬೇಕು ಅಂದ್ರ ಎಲ್ಲಾ ನಾಮಗಳನ್ನು ಸರಿಯಾಗಿ ತಿಳ್ಕೊಂಡವ್ರು ವಾಯುದೇವರು. ಅವ್ರೇನಾಗ್ಯಾರ? ಸಮ್ಯಗ್ವೇತ್ತ, ಫಸ್ಟ್ ಕ್ಲಾಸ್ ಆಗಿ ತಿಳ್ಕೊತಾರೆ. ತಸ್ಮಾತ್ ಮುಕ್ತೇಭ್ಯ ಏವ ಸ್ವರೇಭ್ಯ ಅಧಿಕಮಾನಂದಂ ನಿತ್ಯಂ ಭುಂಕ್ತೆ ಹರೇರನು. ಆದ್ದರಿಂದಲೇನೆ ದೇವತೆಗಳು ಮುಕ್ತರಾಗಿದ್ದಾಗ ಏನು ಆನಂದವನ್ನ ಪಡಬೇಕು, ಅದಕ್ಕಿಂತ ಹೆಚ್ಚಿನ ಆನಂದವನ್ನ ನಿತ್ಯದಲ್ಲಿ ಅನುಭವಿಸುತ್ತಾರೆ ವಾಯುದೇವರು. ಅಂದ್ರೇನು? ನನ್ನ ಲೆಕ್ಕದಂತೆ ಈಗ ಸಂಸಾರದಲ್ಲಿದ್ದಾಗ ವಾಯುದೇವರ ಆನಂದ ಏನದ ನೋಡ್ರಿ, ಈ ಆನಂದ ಮುಕ್ತರಾದ ದೇವತೆಗಳ ಆನಂದಕ್ಕಿಂತಲೂ ಅಧಿಕ ಆನಂದ ಅದ. ಬಹಳ ದೊಡ್ಡ ಕೆಲಸ ಇದೆ, ಬಹಳ ದೊಡ್ಡ ಯೋಗ್ಯತಾ ವಾಯುದೇವರದ್ದು. ಏನರ್ಥ ಆತು? ಟೀಕಾರ ಪ್ರಶ್ನೆ ಕೇಳ್ತಾರೆ ಇದಕ್ಕೆ ಸುಧಾದೊಳಗ. ಹೇಳ್ರಿ ಏನ್ ವಿಷಯ? ಸಂಸಾರದಾಗಿದ್ದಾಗ ಏನ್ ಸುಖ ಪಡ್ತಾರ, ಮುಕ್ತಕ್ಕಿಂತ ಜಾಸ್ತಿನೇ ಇರ್ತದ. ಮುಕ್ತರಾದ ದೇವತೆಗಳಿಗಿಂತ ಸುಖ ಇರ್ತದ, ಮುಕ್ತ ಮನುಷ್ಯರಲ್ಲ. ಮುಕ್ತ ದೇವತೆಗಿಂತ ಶೇಷದೇವರು ಮುಕ್ತರಾದಾಗಿ ಆನಂದವನ್ನು ಅನುಭವಿಸ್ಬೇಕು, ಅದಕ್ಕಿಂತ ಅಧಿಕ ಆನಂದವನ್ನು ಇಲ್ಲೇ ವಾಯುದೇವರು ಅನುಭವಿಸ್ಬೇಕು ಸಂಸಾರದಾಗಿದ್ದಾಗ. ಅಲ್ಲ, ಸ್ವರೂಪನೇ ಅಷ್ಟದ, ಇಲ್ಲೂ ಅಲ್ಲೂ ಎಲ್ಲ ಕಡೆನೇ ಜಾಸ್ತಿನೇ ಅದ, ಆಗ್ಬಿಡುತ್ತೆ ಅಷ್ಟು ಕೆಲಸ. ಏನು ಹೆಂಗ ಒಪ್ಕೋತೀರನ? ಇದನ್ನ ಹೆಂಗ ಒಪ್ಕೊಳಿಕ್ ಬರ್ತದೆ ಇದು? ಈ ಸಂಸಾರದಾಗ ಇದ್ದಾರೆ ಇವರು, ಅವ್ರು ಮುಕ್ತರಾಗ್ಯಾರ, ಅವ್ರ ಲಿಂಗದೇಹ ಇಲ್ಲ, ಇವ್ರಿಗೆ ಲಿಂಗದೇಹದ ಕೆಲಸ ಮಾಡಂಗಿಲ್ಲ ಅಂತ ಇಟ್ಕೊಳ್ರಿ. ಲಿಂಗದೇಹ ಅಂತೂ ಅದ ಅಲ್ಲ, ಮತ್ತೆ ವಾಯುದೇವರಿಗೆ ಸಂಸಾರದಾಗ ಇದ್ದಾರಿಲ್ಲ. ಮತ್ತೆ ಈ ವಿಷಯ ಗೊತ್ತಾಯ್ತಿಲ್ಲ, ಕಲ್ಪನಾ ಬಂತಿಲ್ಲ. ವಾಯುದೇವರಿಗೆ ಏನು ಆನಂದ ಅದ, ಅದು ಮುಕ್ತರಾದ ದೇವತೆಗಳಿಗಿಂತಲೂ ಹೆಚ್ಚದ ಅಂತ ಹೇಳ್ಯಾರ ಅವರು. ಯಾರು? ಆಚಾರ ಪ್ರಮಾಣ ಅರ್ಧನಾರಿ ನಾರಾಯಣ ತಂತ್ರ. ಅದಕ್ಕೆ ಟೀಕಾರ ಒಂದು ದೃಷ್ಟಾಂತ ಕೊಡ್ತಾರ.
ನಚ ನಿರ್ಣಿಕ್ತಂ ಕಾಂಸ್ಯಂ ಅನಿರ್ಣಿಕ್ತಾತ್ ಸುವರ್ಣಾದ್ ಅಧಿಕಂ ಭವತಿ ಅಂತಂದಾರು. ಎಷ್ಟು ಚಂದದ ಅಂದ್ರ ಕಂಚು ನೀ ಎಷ್ಟು ಹುಣಸೆ ಹಣ್ಣು ಹಚ್ಚಿ ಫಳ ಫಳ ತೊಳೆದಿಟ್ರು ಸಹಿತ ಬಂಗಾರಕ್ಕಿಂತ ಮೇಲೆ ಅಂತೂ ಆಗಂಗಿಲ್ಲ. ಮತ್ತೆ ನಿರ್ಣಿಕ್ತಂ ಕಾಂಸ್ಯಂ, ಕಾಂಸ್ಯ ಅಂದ್ರೆ ಕಂಚು, ನಿರ್ಣಿಕ್ತಂ ಕಾಂಸ್ಯಂ ಹುಣಸೆ ಹಣ್ಣು ಹಚ್ಚಿ ಫಳ ಫಳ ತೊಳೆದಿಟ್ರು ಕೂಡ ನ ಸುವರ್ಣಾದ್ ಅಧಿಕಂ ಭವತಿ, ಬಂಗಾರಕ್ಕಿಂತ ಹೆಚ್ಚಾಗಂಗಿಲ್ಲ. ಅಂದ್ಮೇಲೆ ಬಂಗಾರ ಅದು ನೀವು ತೊಳೆದಿಲ್ಲ ಅದಕ್ಕೆ ಚಲೋ ಇಲ್ಲ, ಕಂಚು ತೊಳೆದ ಚಂದ ಅಂತಾರ. ಇವ್ರು ಮೋಕ್ಷಕ್ಕೆ ಹೋದ್ರು ಅವ್ರು ಇಲ್ಲೇ ಇದ್ರು ಒಂದೇ ಅರ್ಥ ಅಂತ ಹಿಂಗ್ ದೃಷ್ಟಾಂತ ಕೊಟ್ರ ಬೇಕಾರೆ ಸುಧಾದೊಳಗೆ ಗೊತ್ತಾತಿಲ್ಲ ಏನಂತ ಹೇಳಿದ್ದು. ನಚ ನಿರ್ಣಿಕ್ತಂ ಕಾಂಸ್ಯಂ ಅನಿರ್ಣಿಕ್ತಾತ್ ಸುವರ್ಣಾದ್ ಅಧಿಕಂ ಭವತಿ ಅಂತ ದೃಷ್ಟಾಂತ. ಬರ್ಕೊಡ್ರಿ. ನಚ ನಿರ್ಣಿಕ್ತಂ ಕಾಂಸ್ಯಂ ಮುಂದ ಅನಿರ್ಣಿಕ್ತಾತ್ ಸುವರ್ಣಾತ್ ಅಧಿಕಂ ಭವತಿ. ಅನಿರ್ಣಿಕ್ತಾತ್ ಸುವರ್ಣಾದ್ ಅಧಿಕಂ ಭವತಿ. 3 ಸಲ 4 ಸಲ ಹುಣಸೆ ಹಣ್ಣು ಹಚ್ಚಿ ಕಂಚು ತೊಳೆದಿಟ್ಟಿ ನೋಡಿ ಹೆಂಗ ಫಳ ಫಳ ಅಂತದ ಅಂತಂದ್ರೆ ಬಂಗಾರ ಸಿಗ್ತೈತೆ ಬೇಕಾದಂಗೆ ಸಿಗ್ತ ಕಂಚು ಫಸ್ಟ್ ಕ್ಲಾಸ್ ಆಗಿ ಸಿಗ್ತ. ರೀಪ್ರೊಡಕ್ಟ್ ಆಗಿದೆ ಎಲ್ಲ ಕಡೆ. ಮೊದ್ಲಿಗೆ ಹಂಗಿದ್ದು ಈಗೆಲ್ಲ ಸಿಗ್ತಾವ. ಅದಕ್ಕೆ ತೊಳೆದ ಕಂಚು ತೊಳೆಯದ ಬಂಗಾರಕ್ಕಿಂತ ಏನ್ ದೊಡ್ಡದಲ್ಲ. ಬರ್ಕೊಡೋದು ಅಷ್ಟದಾಗಿ. ತೊಳೆಯದ ಬಂಗಾರಕ್ಕಿಂತ ಹೆಚ್ಚೇನಲ್ಲ. ಈಗ ಬಾಯ್ದೇವ್ರು ನೋಡ್ರಿ, ಈಗ ಏನಾಯ್ತು, ಸುರೇಭ್ಯೋ ಅಧಿಕಮಾನಂದಂ ನಿತ್ಯಂ ಭುಂಕ್ತೆ ಹರೇರನೋ ಅಂತ ಹೇಳ್ಯಾರ. ಅದಕ್ಕೆ ನಿತ್ಯದಲ್ಲೂ ಕೂಡ ವಾಯುದೇವರ ಆನಂದ ಎಷ್ಟದ ಅಂತ ಕೇಳಿದ್ರೆ ಈಗಾಗಲೇ ಮುಕ್ತರಾಗಿರುವ ದೇವತೆಗಳ ಆನಂದಕ್ಕಿಂತಲೂ ಅತ್ಯಧಿಕ ಆನಂದ ಇದೆ. ಮುಗೀತು, ಇಷ್ಟು ಚಾಪ್ಟರ್ ಮುಗೀತ್ರಪ್ಪ. ಈಗ ಎರಡನೇ ಯಾವುದು ವಾಯುದೇವರು. ಹೌದು ಹೌದು ಹೌದು, ಅದೇ ಭಾಳ ಹೊಡಿಯೋಗುತ್ತ. ಅದಕ್ಕೆ ಅವ್ರನ್ನ ವಾಯುದೇವರು ಅಂತ ಕರೀತಾರೆ. ಇನ್ನು ಮುಂದೆ ಈ ಅಕಾರದಿಂದ ಭಗವಂತನೊಬ್ಬನೇ ಕರ್ಸ್ಕೊಳ್ತಾನೆ, ಉಳಿದವರಲ್ಲ ಅಂತ ಒಂದು ಚರ್ಚಾ. ಮತ್ತೀಗ ಆಗಲೇ ಬಂದಿತ್ತು ನೋಡ್ರಿ, ಅಂತ ತಿಳ್ಕೊಂಡು ಬಂದಿತ್ತಲ್ಲ. ಇವತ್ತು ಮತ್ತದ ವಿಷಯದ ಈಗ ಬಹಳ ಚಂದದ ವಿಷಯ, ಸ್ವಲ್ಪ ವಿಸ್ತಾರವಾಗಿ ಹೇಳ್ಯಾರ. ಮತ್ತೆ ಮುಂದೆ ನೋಡಂತ ತಗೊಳ್ರಿ. ಅಹ ಇತಿ ಬ್ರಹ್ಮ ತತ್ರ ಆಗತಂ ಅಹಮಿತಿ ಅಂತಂದು ಅರ್ಥ. ಅಹ ಇತಿ ಬ್ರಹ್ಮ, ಅಹ ಅಂತನ್ನು ಅಕಾರ ಏನದಲ್ಲ ಅದು ವಿಸರ್ಗ ಲೋಪ ಮಾಡಿಲ್ಲ. ಅದರ ಬಗ್ಗೆಯೂ ಚರ್ಚೆ ಮಾಡ್ತಾರೆ. ಯಾಕಂದ್ರೆ ಸಂಧಿ ಆಗಬೇಕಾಗಿತ್ತು. ಮುಂದೆ ಈ ಬಂದ್ರೆ ಹಿಂದಿರೋ ವಿಸರ್ಗ ಲೋಪ ಆಗಿ ಅ ಇತಿ ಬ್ರಹ್ಮ ಅಂತ ಆಗ್ಬೇಕು. ಅಹ ಇತಿ ಬ್ರಹ್ಮ ಅಂತ ಹೆಂಗ್ ಉಳಿಸಿದ್ರಿ ಅಂತ ಒಂದು ಪ್ರಶ್ನೆ ಮಾಡೋರು ಇದ್ದೀವಿ ಮುಂದೆ. ಸರಿನಾ? ಅದಕ್ಕೆ ಹೇಳ್ಬೇಕು ಅಹ ಇತಿ ಬ್ರಹ್ಮ. ಆ ಬ್ರಹ್ಮ ಶಬ್ದಕ್ಕೆ ಅರ್ಥ ಏನು? ಪೂರ್ಣ ಅಂತ ಅರ್ಥ. ಬರ್ಕೊಳ್ರಿ. ಅ ಇತಿ ಬ್ರಹ್ಮ, ಅಹ ಇತಿ ಬ್ರಹ್ಮ ಅಂದ್ರೆ ಅ ಶಬ್ದ ಅರ್ಥ ಪೂರ್ಣ. ಸರಿ, ಮುಂದೆ ತತ್ರ. ತತ್ರ ಅಕಾರವು ಪೂರ್ಣ ಅನ್ನೋ ಅರ್ಥವನ್ನು ಹೇಳಿಬಿಟ್ರೆ ಆಗ ಆಗತಂ ಅಹಮಿತಿ ಏನಾಯ್ತು? ನಾನೇ ಪೂರ್ಣ ಅಂತ ಸಿದ್ಧ ಆದ್ನೆಲ್ಲ ಅಂತ ಭಗವಂತ ಹೇಳಿಗತಾನ. ಮಹಿದಾಸನು ಎಲ್ಲರಿಗೇನು ಹೇಳಿಗತಾನ? ಅಹಂ ಅಂತ ಅನ್ನೋದು ಅ ಅನ್ನೋ ಶಬ್ದಕ್ಕೆ ಪೂರ್ಣ ಅನ್ನೋ ಅರ್ಥ ಆಗಿಬಿಟ್ರೆ ಆ ಅಕಾರದಿಂದ ನಾನೇ ವಾಚ್ಯನಾಗಿದ್ದೀನಿ. ಯಾಕಂದ್ರೆ ಪೂರ್ಣ ಅನ್ನೋ ನಾ ಒಬ್ಬನೇ, ಇನ್ಯಾರೂ ಪೂರ್ಣರಿಲ್ಲ. ಸರಿ ಆಯ್ತಾ? ಅರ್ಥ ಆಯ್ತಾ? ಭಗವಂತನೊಬ್ಬನೇ ಪೂರ್ಣನಾದ್ರಿಂದ ಅ ಎನ್ನುವಂತಹ ಶಬ್ದವು ಒಂದು ವೇಳೆ ಪೂರ್ಣ ಎಂಬ ಅರ್ಥವನ್ನ ಹೇಳ್ತಿತ್ತಂದ್ರೆ, ಅಂದ್ರೆ ಹೆಂಗ್ ಹೇಳ ನಾವು ಪರಮಾತ್ಮ ನಾ ಪೂರ್ಣ ಇದ್ದೀನಿ, ಅಕಾರ ಪೂರ್ಣ ಅಂತ ಅರ್ಥ ಹೇಳಿದ್ರೆ ನಾನು ಆ ಆಕಾರದಿಂದ ವಾಚ್ಯನಾಗಿದ್ದೇನೆ. ಇಷ್ಟ ಅರ್ಥ ನೋಡುದು. ಸರಿ ಹೋತಾ? ಅಷ್ಟು ಬರ್ಕೊಂಡ್ಬಿಡ್ರಿ. ಅಹ ಇತಿ ಬ್ರಹ್ಮ ತತ್ರ ಆಗತಂ ಅಹಮಿತಿ ಅಂತ ಅನ್ನೋ ಶಬ್ದಕ್ಕೆ ಅರ್ಥ ಏನು ಅಂದ್ರೆ ನಾನಾದರೂ ಪೂರ್ಣನಾಗಿದ್ದೇನೆ. ನಾ ಎಷ್ಟು ಹೇಳ್ತೇನೆ ಅಷ್ಟು ಬರ್ಕೊಂಡ್ಬಿಡ್ರಿ. ನಾನಾದರೂ ಪೂರ್ಣನಾಗಿದ್ದೇನೆ. ಅಕಾರವಾದರೂ ಪೂರ್ಣವೆಂಬ ಅರ್ಥವನ್ನ ಹೇಳುತ್ತಿದೆ. ಅಕಾರವಾದರೂ ಪೂರ್ಣವೆಂಬ ಅರ್ಥವನ್ನ ಹೇಳುತ್ತಿದೆ. ಸರಿನಾ? ಪೂರ್ಣವೆಂಬ ಅರ್ಥವನ್ನು ಹೇಳುತ್ತಿದೆ ಅಂದ ಮೇಲೆ ಅಕಾರವಾಚ್ಯನಾದವನು ನಾನೇ. ಅಂದ ಮೇಲೆ ಅಕಾರವಾಚ್ಯನಾದವನು ನಾನೇ. ಸರಿ ಆಯ್ತಾ? ಸರಿ, ಮುಂದೆ
ಎಂದು ಮಹಿದಾಸನು ಹೇಳಿದನು ಅಂತ ಬರ್ಕೊಡ್ರಿ ಮುಂದೆ, ಯಾವ್ದು ಗೊತ್ತಾಗಿಲ್ಲ. ಎಂದು ಮಹಿದಾಸನು ಹೇಳಿದನು. ಸರಿ. ಏವಂ ಸರ್ವೇ ಶಬ್ದಾಃ ಭಗವದ್ವಾಚಕ ಇತ್ಯುಕ್ತ್ವಾ, ಈ ರೀತಿಯಾಗಿ ಎಲ್ಲಾ ಶಬ್ದಗಳು ಭಗವಂತನನ್ನೇ ಹೇಳುತ್ತವೆ ಅಂತ ಹೇಳಿದ ಮೇಲೆ, ಅಕಾರತಃ ವಿಶೇಷತೋ ನಾರಾಯಣವಾಚಕ, ಅಕಾರವಂತರೂ ವಿಶೇಷವಾಗಿ ನಾರಾಯಣ ಹೇಳ್ತದ. ಅಹ ಇತಿ ಬ್ರಹ್ಮ ಇತಿ, ಅದಕ್ಕೆ ಶಬ್ದ ನಿರ್ಣಯ ಎಂಬುವಂತ ಪ್ರಮಾಣವನ್ನು ಕೊಡ್ತಾರೆ. ಶ್ಲೋಕ ಏನಂತಾರೆ? ಇತಿ ಶಬ್ದೋ ಅಭಿಧಾನಾಂತೆ ಯತ್ರ ವೈಶೇಷಿಕಂ ಹಿ ತತ್ ನಾಮ ಸ್ಯಾದಿತಿ ಮೇ ಸಾಕ್ಷಾತ್ ನಿರ್ಣಯ ಸಮುದಾರತಃ. ಯಾವ ಹೆಸರಿನ ಮುಂದೆ ಇತಿ ಅಂತ ಹಚ್ಚಲಾಗಿರ್ತದೋ, ಇತಿ ಶಬ್ದ ಅಭಿಧಾನ ಅಂತೆ. ಅಭಿಧಾನ ಅಂದ್ರೆ ಹೆಸರು. ಇತಿ ಶಬ್ದ ಅಭಿಧಾನ ಅಂತೆ, ಹೆಸರಿನ ಮುಂದೆ ಇತಿ ಅಂತ ಇದ್ರೆ, ಯತ್ರ ಎಲ್ಲಿರ್ತದೋ ವೈಶೇಷಿಕಂ ತತ್, ಅದು ವಿಶಿಷ್ಟವಾದ ನಾಮವೆಂದು ಕರೆಸಿಕೊಳ್ಳುತ್ತದೆ. ಏನ್ ಕರೆಸಿಕೊಳ್ಳುತ್ತದೆ? ಅದು ವಿಶಿಷ್ಟ ನಾಮವೆಂಬುದಾಗಿ ಕರೆಸಿಕೊಳ್ಳುತ್ತದೆ. ಓಕೆ. ಮುಂದ ನಾಮ ಸ್ಯಾತ್ ಇತಿ ಮೇ ಸಾಕ್ಷಾತ್ ನಿರ್ಣಯ ಸಮುದಾರತ. ಇದು ನನ್ನ ಸಾಕ್ಷಾತ್ ಅಭಿಪ್ರಾಯ. ಅಂದ್ರೆ ಯಾರೋ ಹೇಳಿಕತಾರಂತಲ್ಲ, ಈ ಶಬ್ದ ನಿರ್ಣಯ ಗ್ರಂಥ ಬರೆದ ವ್ಯಾಸರೇ ಹೇಳ್ತಿದ್ದಾರೆ. ಇದನ್ನ ಅಭಿಪ್ರಾಯ ಏನಂತ, ಹೆಸರು ಹೇಳೋ ಕಾಲಕ್ಕೆ ಕೊನೆಗೆ ಇತಿ ಅಂತ ಹಚ್ಚಿಬಿಟ್ರಿ ಅಂದ್ರೆ ಅದು ಅವನದ್ದು ವಿಶೇಷ ಅಂತ. ಅದಕ್ಕೆ ಅಹ ಇತಿ ಬ್ರಹ್ಮ, ಅಲ್ಲಿ ಇತಿ ಅಂತ ಹಚ್ಚಾರ. ಇತಿ ಅಂತ ಹಚ್ಚಿದ್ದಕ್ಕೆ ಅನ್ನೋದೇನಾಯ್ತದು ವಿಶೇಷ ನಾಮವಾಯಿತು. ಸರಿ ಆಯ್ತಾ? ಹಾಗಲ್ಲ, ಇನ್ ಮುಂದೆ ಚರ್ಚೆ ಆದದ. ಯಾಕೆ ಹಂಗ್ ಮಾಡಿಲ್ಲ ಅಂತದ ಮುಂದಿನ ಪುಟದಾಗ ಬರ್ತದ. ಬಹಳ ದೀರ್ಘ ಚರ್ಚೆ ಆದ ಮಾತಾಡ್ತೇವೆ. ಅಲ್ಲಲ್ಲ, ಇತಿ ಅಂದ್ರ ಎಂಡ್ ಎಂಬ ಅರ್ಥ ಜೊತೆಗೆ ಕಾರಣ, ಟೈಪು ಅಂತ ಅರ್ಥ. ಇತಿ ಹೇತು ಪ್ರಕಾರ ಸಮಾಪ್ತಿ ವಚನ ಯೋಗ ಅಂತ. ಹೌದು. ಇತಿ ಶ್ರೀಮದಾನಂದ ತೀರ್ಥ ಭಗವತ್ಪಾದ ಇತಿ ಮುಗಿತು ಅಂತ ಅರ್ಥ. ಅದು ಒಂದ್ ಅರ್ಥ. ಅದು ಒಂದೇ ಅರ್ಥ ಇತಿ ಎಂಬುದು. ಎರಡನೇ ಅರ್ಥ ಈ ರೀತಿಯಾಗಿ. ಮೂರನೇ ಅರ್ಥ ಕಾರಣ ಅಂತ. ಸರಿ ಆಯ್ತಾ? ತತ್ರ ಆಗತಂ ಅಹಮಿತಿ ಯಸ್ಮಾತ್. ತತ್ರಾಗತಂ ಅಂದ್ರೆ ಅಲ್ಲಿ ಅ ಎಂಬ ಶಬ್ದಕ್ಕೆ ಅಪೂರ್ಣ ಎಂಬ ಅರ್ಥ ಆದಾಗ ನೋಡ್ರಿ, ಅದಕ್ಕೆ ಹೇಳ್ತಾರೆ ತತ್ರ ಆಗತಂ ಅಹಮಿತಿ. ಅ ಎಂಬುವಂತಹ ಶಬ್ದವು ಪೂರ್ಣ ಎಂಬ ಅರ್ಥವನ್ನ ಹೇಳಿದ್ರಿಂದ, ನಾನು ಪೂರ್ಣ ಅಂತಿದ್ದರಿಂದ ಅದು ನನ್ನ ವಾಚಿ, ನನ್ನನ್ನು ತಿಳಿಸ್ತದ. ಇಷ್ಟಾತು. ಈಗ ಒಂದ್ ಸ್ವಲ್ಪ ಚರ್ಚೆ. ಯಸ್ಮಾತ್ ಅಹ ಇತಿ ಅಯಂ ಶಬ್ದ, ಯಾವ ಕಾರಣಕ್ಕಾಗಿ ಅಹ ಅನ್ನುವಂತಹ ಶಬ್ದವು ಪ್ರಸ್ತುತಸ್ಯ ಅಭಾವಂ ವಿರೋಧಿನಂ ಅನ್ಯಂಚ ವದತಿ ತಸ್ಮಾತ್. ಈಗ ಅದರ ಮೇಲೆ ಚರ್ಚಾ. ಈಗ ಅಹ ಅನ್ನುವಂತಹ ಶಬ್ದ ಇದು ಭಗವಂತನನ್ನು ಹೇಳ್ತದ, ಪೂರ್ಣ ಆಗ್ಯದ ಅಂತ ಹೇಳಿ ಬೇಡ ಅಂದಿಲ್ಲ. ಸಾಮಾನ್ಯವಾಗಿ ಏನ್ ಮಾಡಿದ್ದಾರ, ಅನ್ನುವಂತಹ ಶಬ್ದ ಅಭಾವವನ್ನ ಹೇಳ್ತದ. ಅನ್ನುವಂತಹ ಶಬ್ದ ಏನ್ ಮಾಡ್ತದ? ಅಭಾವವನ್ನ ಹೇಳ್ತದ. ಅಥವಾ ವಿರೋಧಿ ಎಂಬ ಅರ್ಥ ಹೇಳ್ತದ, ಅಥವಾ ಅನ್ಯ ಅಂತ ಅರ್ಥ. ಅದೇ ವಿರೋಧಿನೇ ನೆಗೆಟಿವ್. ಅಭಾವ, ವಿರೋಧಿ ಮತ್ತು ಅನ್ಯ ಮೂರರ್ಥವನ್ನು ಹೇಳ್ತದ. ಅದಕ್ಕೆ ಹೇಳಿದ್ರು. ಮತ್ತ ಅನ್ಯ, ನಿಷೇಧ, ವಿರುದ್ಧ ಮೂರರ್ಥಗಳು. ಅನ್ಯ, ನಿಷೇಧ, ವಿರುದ್ಧ ಹಿಂದೆ ಬರ್ಸಿನದನ್ನ. ಅದಕ್ಕ ಮೂರರ್ಥ ಹೇಳ್ತದ. ಅಂದ ಮೇಲೆ ನೋಡ್ರಿ, ಉದಾಹರಣೆಗೆ ಅನ್ನುವಂತಹ ಶಬ್ದ ಅಭಾವ ಅನ್ನೋ ಅರ್ಥ ಹೆಂಗ್ ಹೇಳ್ತದ ಅಂದ್ರೆ ಅಬ್ರಾಹ್ಮಣ ಅಂತದ ಅಂತ ಇಟ್ಕೊಳ್ರಿ. ಅಬ್ರಾಹ್ಮಣ ಅಂದ್ರೆ ಏನು? ಬ್ರಾಹ್ಮಣನಲ್ಲ. ಅಭಾವ ಹೇಳಿಕತ್ತದ ಅದು, ಹೌದಿಲ್ಲ? ಆಮೇಲೆ ಅಪಂಡಿತ ಅಂತದ ಅಂದ್ರೆ ಏನಂತ? ಪಾಂಡಿತ್ಯ ಇಲ್ಲ, ಅವನ ಪಂಡಿತ ಅಲ್ಲ. ಇನ್ನ ಅಕಾರವು ಅಭಾವ ಎಂಬ ಅರ್ಥವನ್ನ ಹೇಳ್ತದ, ಅಥವಾ ಅಕಾರವು ಮತ್ತ ವಿರೋಧಿ ಎಂಬ ಅರ್ಥ ಹೇಳ್ತದ, ಅಕಾರವು ಅನ್ಯ ಎಂಬ ಅರ್ಥವನ್ನ ಹೇಳ್ತದೆ. ಈ ಮೂರು ಅರ್ಥವನ್ನು ಇಟ್ಟುಕೊಂಡು ನೀವೇನ್ ಮಾಡಿದ್ರಿ ಅಂದ್ರೆ ಪರಮಾತ್ಮಲ್ಲಿ ಸಮನ್ವಯ ಮಾಡಿದ್ರಿ. ಹೌದಾ? ಹಿಂದೆ ಪಾಠ ಈ ಸ್ವಲ್ಪ ಸಮಸ್ಯೆ ಬರ್ತದ ಅಂತ. ಏನು ಅಂತಂದ್ರೆ, ಈಗ ತದನ್ಯ ಅಥವಾ ತದ್ವಿರೋಧಿ ಅಂತ ಹೇಳ್ಬೇಕಾದ್ರೆ ಶಬ್ದಕ್ಕೆ ಅರ್ಥ ಏನು? ಅಭಾವ ಬಿಟ್ಬಿಡ್ರಿ, ಅಭಾವ ಬೇಡ. ಅನ್ಯ ಮತ್ತು ವಿರೋಧಿ ಅಂತ ಹೇಳ್ಬೇಕಾದ್ರೆ ಯಾರಾದರೂ ಅನ್ಯರಾದವರು ಒಬ್ರು ಇರಬೇಕು. ಇದ್ರ ಅವರಿಂದ ಇವನು ಭಿನ್ನ. ಯಾರಾದ್ರೂ ಇನ್ನೊಬ್ಬರಿದ್ರೆ ಅವರಿಗೆ ಇವ ವಿರೋಧಿ ಅಂತ ಹೇಳ್ಬೇಕು. ಈ ಹಿಂದೆ ಎಲ್ಲೂ ಬಂದೇ ಇಲ್ಲ. ಅಹ ಇತಿ ಬ್ರಹ್ಮ ಅಂತ ಬಂದ್ಬಿಟ್ಟದ.
ಹಿಂದಿನ ವಾಕ್ಯಗಳಲ್ಲಿ ಎಲ್ಲಾದ್ರೂ ಬೇರೆ ವಸ್ತುಗಳು ಬಂದು ಅದಕ್ಕೆ ವಿರುದ್ಧನಾದವನು ಪರಮಾತ್ಮ, ಅದರಿಂದ ಅನ್ಯನಾದವನು ಪರಮಾತ್ಮ ಅಂತ ಹೇಳ್ತಿದ್ರೆ ಸರಿ ಅದ. ಹಂಗಿಲ್ಲೇ ಇಲ್ಲ ಈಗ ಮತ್ತ. ಆಮೇಲೆ ಹೆಂಗ್ ಹೇಳ್ತೀರಿ ನೀವು? ಯಾರಿಂದ ಭಿನ್ನ ಅಂತ ಹೇಳೋರು? ಯಾರಿಗೆ ವಿರೋಧಿಗಳು ಅಂತ ಹೇಳೋರು ನೀವು ಅಂತ ಪ್ರಶ್ನೆ ಮಾಡಿದ್ರೆ ಆಚಾರ್ಯ ಉತ್ತರ ಕೊಡ್ತಾರೆ. ಪ್ರಸ್ತುತಸ್ಯ ಅಭಾವಂ ವಿರೋಧಿ ಅನ್ಯಂಚ ವದತಿ. ಅನ್ನುವಂತಹ ಶಬ್ದ ಪ್ರಸ್ತುತವಾದದ್ದಕ್ಕೆ ಅಭಾವ, ಪ್ರಸ್ತುತವಾದದ್ದು ವಿರೋಧಿ, ಪ್ರಸ್ತುತವಾದದ್ದಕ್ಕೆ ಅನ್ಯ ಅಂತ ಅರ್ಥ ಹೇಳ್ತದೆ. ತಸ್ಮಾತ್ ಆಮೇಲೆ ಎಲ್ಲಿಂದ ಹೇಳ್ತೀರಿ ಅಂದ್ರೆ ಪ್ರತ್ಯಕ್ಷತ್ವಾತ್ ಜೀವ ಜಡಾತ್ಮಕಸ್ಯ ಜಗತಃ ಏವ. ಅಲ್ರಿ, ಯಾರಿಂದ ಅನ್ಯ ಅಂತ ಹೇಳ್ಬೇಕು? ಜೀವ ಜಡರಿಂದ ಅನ್ಯ, ಜಗತ್ತಿನಿಂದ ಅನ್ಯ ಅಂತ ಹೇಳ್ಬೇಕು. ಪ್ರಸ್ತುತ ಆಗಬೇಕಲ್ಲ. ಜೀವ ಜಡ ಅಂಬೋದು ಮೊದಲು ಬಂದಿರಬೇಕು. ಬಂದ್ರೆ ಮುಂದಿನ ಸಾಲಿನಲ್ಲಿ ಅನ್ಯ ಅಂದಾಗ ಜೀವ ಜಡಕ್ಕಿಂತ ಭಿನ್ನ ಅಂತ ಹಿಂಗೆ ಹೇಳ್ಬೇಕು. ಮೊದಲಿನ ವಾಕ್ಯದಾಗ ಬಂದೇ ಇಲ್ಲ, ಆಮೇಲೆ ಹೆಂಗ್ ಹೇಳಿಕತ್ತೀರಿ ನೀವು ಅಂತ ಕೇಳಿದ್ರೆ ಪ್ರತ್ಯಕ್ಷತ್ವಾತ್ ಬರೋದೇನದ? ಎದುರಿಗೆ ಕಾಣ್ಲಿಕ್ಕತ್ತದ. ಏನ್ ಕಾಣ್ಲಿಕ್ಕತ್ತದ ನಮಗ? ಜೀವ ಜಡ ಎಲ್ಲಾ ಪದಾರ್ಥಗಳು ಕಾಣ್ಲಿಕ್ಕತ್ತ ಹೊತ್ನೊಳಗ ಅಮಾರ ಅನ್ಯ ಅಂತ ಕರ್ಸ್ಕೊಳಿಗತ್ತಾನ. ಯಾರಿಂದ ಅನ್ಯ ಹಂಗಾರವ? ಜೀವ ಜಡಗಳಿಂದ ಅನ್ಯ. ಈ ಪೂರ್ವದಲ್ಲಿ ಪ್ರಸ್ತುತಿ ಯಾಕಾಗ್ಬೇಕು? ಪರಮಾತ್ಮನು ಭಿನ್ನನಾಗಿದ್ದಾನೆ ಅಂತ ಹೇಳಿದ್ರೆ ಯಾರಿಂದ ಭಿನ್ನ ಅನ್ಬೇಕು? ಶ್ರೀರಾಚಾರ್ಯ ಯಾರಿಂದ ಭಿನ್ನ ಅನ್ಬೇಕು ಅಂತಂದ್ರೆ ಪ್ರತ್ಯಕ್ಷದ ನಮಗ ಜೀವ ಜಡ ಎಲ್ಲ ಪದಾರ್ಥಗಳು ಪ್ರತ್ಯಕ್ಷ ಕಾಣ್ಲಿಕ್ಕತ್ತಾವ. ಭಿನ್ನ ಇದ್ದಾನ, ಇದರಿಂದ ಭಿನ್ನ ಇದ್ದಾನ ಅಂತ ತಾತ್ಪರ್ಯ ಅಷ್ಟೇ. ಮುಗಿದು ಹೋದ ಕೆಲಸ. ಅರ್ಥ ಆಯ್ತಾ? ಮುಂದ ಅದಕ್ಕೆ ಹೇಳ ಪ್ರತ್ಯಕ್ಷತ್ವಾತ್ ಜೀವ ಜಡಾತ್ಮಕಸ್ಯ ಜಗತಃ ಏವ ಅನುಕ್ತಾವಪಿ. ಹೇಳದೇ ಇದ್ರೂ ಕೂಡ ಹಿಂದ್ ಬಂದಿಲ್ಲಲ್ರಿ ಅಂದ್ರೆ ಬಂದಿಲ್ಲ. ಪ್ರಸ್ತುತ ರೂಪತ್ವಾತ್ ಅದು ಪ್ರಸ್ತುತ ನಮಗದು. ಯಾಕಂದ್ರೆ ಅನ್ಯ ಅಂತ ಹೇಳ್ಬೇಕಾದ್ರೆ ಯಾರಿಂದಲೂ ಒಬ್ರು ಇರಬೇಕು, ಪ್ರತ್ಯಕ್ಷದ ನಮಗೆ. ತದನ್ಯ ತದ್ವಿರೋಧಿ ತತ್ ದೃಶ್ಯಮಾನ ದೋಷವರ್ಜಿತಶ್ಚ ಅಕಾರ ಶಬ್ದಾರ್ಥ ಇತಿ ಸಿದ್ಧ್ಯತಿ. ಆದ್ದರಿಂದ ನಮಗೆ ಕಣ್ಣಿಗೆ ಕಾಣಿಸುವಂತಹ ಜೀವ ಜಡಾತ್ಮಕವಾದ ಜಗತ್ತಿಗಿಂತ ಭಿನ್ನನಾಗಿದ್ದಾನೆ, ಅದಕ್ಕೆ ವಿರೋಧಿಯಾಗಿದ್ದಾನೆ. ಅಲ್ಲಿ ಕಾಣುವಂತಹ ದೋಷಗಳು ಯಾವುದೂ ಪರಮಾತ್ಮನಲ್ಲಿ ಇಲ್ಲ. ಹಿಂಗಾಗಿ ವಿರೋಧಿ, ಅನ್ಯ, ಅಭಾವ ಮೂರು ಅರ್ಥ ಬಂದು ಪರಮಾತ್ಮ ಹೇಳಿಕ್ ಬರ್ತದ. ಇನ್ನ ಮನಸ್ಸಿ ಪ್ರಸ್ತುತತ್ವಾತ್ ಅವಚನೇಪಿ ಪ್ರಸ್ತುತಮೇವ ಇದಂ ಸರ್ವಂ. ಅಥವಾ ಹೊರಗೆ ಕಾಣೋದ್ ಬೇಡ, ಮನಸ್ಸಿನೊಳಗೆ ನಮಗೆ ಬಂದದ ಏನಂತ? ದೇವ್ರನ್ನ ಭಿನ್ನ ಭಿನ್ನ ಅಂತ ಕರ್ಲಿಕ್ಕತ್ತದ. ಯಕಾರ ಯಾರಿಂದ ಭಿನ್ನ ಅಂತದಿದು ಅಂತ ಮನಸ್ಸಿನಾಗ ಬಂದದ. ಅವಾಗ ನಮ್ಮಿಂದ ಸರಳ ಅರ್ಥ ಅದಕ್ಕೆ. ಯಾರಿಂದ ಭಿನ್ನ ಅಂತ ಹೇಳಿಗತ್ತದ ಅಂದ್ರೆ ನಮ್ಮಿಂದ ಭಿನ್ನನಿದ್ದಾನೆ ಪರಮಾತ್ಮ ಅಂತ ಹೇಳಿಗತ್ತದ. ಸರಿ ಹೋತಾ? ಮನಸ್ಸಿ ಪ್ರಸ್ತುತತ್ವ ಅಂತ ಮನಸ್ಸೊಳಗೇನೆ ಬಂದದ್ದು ನಮಗೀಗದು. ಇನ್ನ ಪ್ರಸ್ತುತಮೇವ ಇದಂ ಸರ್ವಂ, ಅದರಿಂದ ಇವೆಲ್ಲವೂ ಪ್ರಸ್ತುತವಾಗ್ಯಾವ. ಮತ್ತೊಂದು ಪ್ರಶ್ನೆ, ಹೌದು ನಿಮಗೆ ಪ್ರತ್ಯಕ್ಷದಿಂದ ಅಥವಾ ಮನಸ್ಸಿನಲ್ಲಿ ಬಂದದ್ದು ಏನದ? ಇವುಗಳಿಂದ ಭಗವಂತ ಅನ್ಯನಾಗ್ಯಾನ, ಇವುಗಳಿಗೆ ವಿರೋಧಿಯಾಗಿದ್ದಾನ ಅಂತ ಹೇಳಿಕತ್ತಿರಲ್ಲ ನೀವು. ನಾವಂತೀರಿ ಎಲ್ಲರಿಂದಲೂ ಭಿನ್ನನು ಪರಮಾತ್ಮ, ಬರೀ ಕಣ್ಣಿಗೆ ಕಾಣಿಸೋ ಪದಾರ್ಥಗಳಿಂದಷ್ಟ ಭಿನ್ನನು, ಎಲ್ಲರಿಂದ ಭಿನ್ನ. ಮತ್ತೆ ಈ ಕಣ್ಣಿಗೆ ಕಾಣಿಸೋ ಪದಾರ್ಥಗಳಿಂದ ಅಲ್ಲಿಗತ್ತೀವಿ. ಹಂಗ ಮಾಡ್ರಿ, ಕಣ್ಣಿಗೆ ಕಾಣಿಸೋ ಪದಾರ್ಥಗಳಿಂದ ಭಿನ್ನ ಅಂತ ಅಂತೀವಿ ಅಂದ್ರೆ ಸ್ವರ್ಗಾದಿಗಳಿಂದ ಭಿನ್ನನು ಅಲ್ಲೋ ಹೇಳಿ. ಸ್ವರ್ಗ ಅಂತೂ ಕಣ್ಣಿಗೆ ಕಾಣಿಸಂಗಿಲ್ಲ, ನಿಮ್ ಮನಸ್ಸಿನಾಗೂ ಪ್ರಸ್ತುತ ಆಗಿಲ್ಲ. ನಿಮ್ ಮನಸ್ಸಿನಾಗೂ ಪ್ರಸ್ತುತ ಆಗಿಲ್ಲ, ಕಣ್ಣಿಗೂ ಕಾಣಿಸಂಗಿಲ್ಲ ಅಂದ ಮೇಲೆ ಆ ಸ್ವರ್ಗಾದಿಗಳಿಂದ ಪರಮಾತ್ಮನ ಹೆಂಗ ಅಂತೀರಿ ಭಿನ್ನ ಅಂತಂದ್ರೆ ಶ್ರೀಮದಾಚಾರ್ಯ ದೃಷ್ಟ ಸಂಬಂಧಿತ್ವಾತ್ ಅದೃಷ್ಟಂ ಸರ್ವಪಿ ಪ್ರಸ್ತುತಂ ಭವತಿ. ಸರಳದ ಅದೇ ನೀ ಪ್ರಸ್ತುತ ಆಗ್ಬೇಕದಲ್ಲೋ. ಇಷ್ಟು ಕೇಳು, ಯಾಗ ನಿನಗೆ ಪ್ರಸ್ತುತ ಆಗ್ಯದ, ಕಣ್ಣಿಗೆ ಕಾಣಿಸ್ಲಿಕ್ಕತ್ತದ. ಯಾಗ ಸಂಬಂಧಿಯಾಗಿರುವಂತಹ ಸ್ವರ್ಗಾದಿಗಳು ಕೂಡ ಪ್ರಸ್ತುತ ಆದಂತೆ ಆತಲ್ಲವು. ಪಾಪ ಮಾಡಿದಿ ನರಕ ಪ್ರಸ್ತುತ ಆಗೇ ಬಿಡ್ತಲ್ಲಿ, ಪುಣ್ಯ ಮಾಡಿದಿ ಸ್ವರ್ಗ ಪ್ರಸ್ತುತ ಆಗೇ ಬಿಡ್ತದು. ಯಾಕಂದ್ರೆ ಅವು ಸಸಂಬಂಧಿ. ಯಾಗ ಮಾಡಿ ಸ್ವರ್ಗಕ್ಕೆ ಹೋಗ್ಲಾರ್ದ ಇರ್ಲಿಕ್ಕಂತೂ ಬರಂಗಿಲ್ಲ. ಯಾಗ ಮಾಡಿದ್ಮೇಲೆ ಸ್ವರ್ಗಕ್ಕೆ ಹೋಗ್ಲೇಬೇಕಾ? ಅಂದ್ಮೇಲೆ ದೃಷ್ಟವಾದ ಯಾಗವು ಅದೃಷ್ಟವಾಗಿರುವಂತಹ ಸ್ವರ್ಗಾದಿಗಳನ್ನು ತಿಳಿಸಿಕೊಡ್ತದಾದ್ದರಿಂದ ಭಗವಂತ ಅನ್ಯ ಅಂದ್ರ ನಮಗ ಕಾಣದೇ ಇದ್ದ ವಸ್ತು ಇದ್ರು ಅದರಿಂದಲೂ ಏನಾಗಿದ್ದಾನವ? ಭಿನ್ನನಾಗಿದ್ದಾನೆ. ಓಕೆ, ಸರಿನಾ? ವಿಷಯ ತಿಳಿತಾ ಇದೆಯಾ? ಇನ್ನ ದೃಷ್ಟ ಸಂಬಂಧಿತ್ವಾತ್ ಅದೃಷ್ಟಂ ಸರ್ವಮಪಿ ಪ್ರಸ್ತುತಂ ಭವತಿ. ಭಗವಂಸ್ತು ಅ ಇತಿ ಪೃಥಕ್ ವಿವಕ್ಷಿತತ್ವಾದೇವನ ಪ್ರಸ್ತುತ ಸಮುದಾಯೇ. ಭಗವಂತನನ್ನ ಅ ಇತಿ ಅಂತ ಹೇಳ ನೋಡಿ, ಪ್ರತ್ಯೇಕ ಮಾಡ್ಯಾರ. ಎಲ್ಲಿ? ಮಂತ್ರದೊಳಗ ಆ ಇತಿ ಬ್ರಹ್ಮ ತತ್ರ ಆಗತಂ ಅಹಮಿತಿ ಅಂತ ಪ್ರತ್ಯೇಕ ಮಾಡಿದ್ದರಿಂದಾಗಿ ಏನ್ ತಿಳಿದು ಬಂತು? ಅವನು ಜೀವ ಹಾಗೂ ಜಡಾತ್ಮಕವಾದ ಪ್ರಪಂಚದಲ್ಲಿ ಒಬ್ಬನಲ್ಲ. ಅದೇನ್ ಗೊತ್ತಾಯ್ತು? ಬಿಡಿಸಿ ಹೇಳಿದ ಶಬ್ದ ಅಹ ಇತಿ ಅಂತ ಭಿನ್ನವಾಗಿ ಹೇಳೋದು. ಆ ಬಿಡಿಸಿ ಹೇಳಿದ್ದು ಪೃಥಕ್ ವಿವಕ್ಷಿತತ್ವಾತ ಸಂಧಿ ಮಾಡಿ ಹೇಳ್ಬೇಕಾಗಿತ್ತು ಅ ಇತಿ ಅಂತ. ಹಂಗ ಹೇಳದೆ ಅಹ ಇತಿ ಅಂತ ತಿಳ್ಕೊಂಡು ಹೇಳಿ
ಪ್ರತ್ಯೇಕ ಹೇಳಿದ. ಆಕ್ಚುಲಿ ಅಲ್ಲಿ ಸಂಧಿ ಮಾಡ್ಲಿಕ್ಕೆ ಅವಕಾಶ ಅದ. ಅಹ ಇತಿ ಅ ಇತಿ ಸಂಧಿ ಮಾಡಬಹುದು, ಆದರೂ ಸಂಧಿ ಮಾಡದೇ ಹೇಳಿದ್ರಿಂದಾಗಿ ಏನ್ ತಿಳಿದು ಬರ್ತದ, ಭಗವಂತ ಈ ಪ್ರಸ್ತುತವಾದ ಜೀವ ಜಗತ್ತಿನಲ್ಲಿ ಇಲ್ಲವ ಅಂತ ಗೊತ್ತಾಗ್ತದ. ಸರಿನಾ ಸಮುದಾಯಿ? ಇನ್ನು ಮುಂದ ಮತ್ತೊಂದು ಚರ್ಚಾ ಮಾಡ್ತಾರೆ. ಅಹ ಇತಿ ಅಂತ ಏನು ವೇದಮಂತ್ರದಲ್ಲದ, ಇಲ್ಲಿ ವ್ಯಾಕರಣದ ಒಂದು ಸಮಸ್ಯೆ ತಲೆದೋರ್ತದೆ. ಏನು ಅಂದ್ರೆ, ವಿಸರ್ಗದ ಮುಂದೆ ಇಕಾರವಿದ್ದಾಗ ಅಹ ಇತಿ ಈ ವಿಸರ್ಗ ಅದ, ಆ ಈ ಇದ್ರೆ ಹಿಂದಿರುವಂತಹ ವಿಸರ್ಗಕ್ಕೆ ಲೋಪವಾಗಿ ಅ ಇತಿ ಅಂತ ಆಗಬೇಕು, ಅವಾಗ ಅದು ಸಂಧಿ ಅಂತ ಕರೀತದೆ. ಈಗ ಲೋಪ ಆಗಿಲ್ಲ, ಹಂಗೆ ಇಟ್ಟಿರಿ, ಅಹ ಇತಿ ಬ್ರಹ್ಮ ಅಂತ ಇಟ್ಟಿರಿ. ಯಾಕ ಅಂತ ಕೇಳಿದ್ರೆ, ಅವ ಎಲ್ಲರಿಗಿಂತಲೂ ಭಿನ್ನ ಅಂತ ತಿಳಿಸ್ಲಿಕ್ಕೆ ಸಂಧಿ ಆಗಬೇಕಾದ ಸ್ಥಳದಲ್ಲೂ ಸಂಧಿ ಮಾಡದೆ ದೂರ ಇಟ್ಟಿರಿ, ಭಿನ್ನವಾಗಿ ಇಟ್ಟಿರಿ. ಅದನ್ನು ಸಂಧಿ ಆಗಿದ್ರೆ ಐತಿ ಅಂತ ಹೇಳ್ಬೇಕಾಗಿತ್ತು. ಸಂಧಿ ಆಗದೆ ದೂರ ಇದ್ದದ್ರಿಂದಾಗಿ ಏನಾಯ್ತು? ಅಲ್ಲ, ಅದರಿಂದ ಜೀವ ಜಡಗಳಿಂದ ಭಿನ್ನನಾಗಿದ್ದಾನೆ ಅಂತ ತಿಳಿದು ಬಂತು. ಕಲ್ಪನಾ ಬಂತ ಈಗ? ಓಕೆ, ರೈಟ್. ಸರಿ, ಮುಂದೆ ನೋಡ್ರಿ. ನಚ ಶೂನ್ಯಸ್ಯ ಅಶಬ್ದಾರ್ಥತ. ಈಗೇನಾಯ್ತು? ಈಗ ಮೂರು ಅರ್ಥಗಳನ್ನು ಹೇಳಬೇಕು. ಮೂರು ಅರ್ಥಗಳಲ್ಲಿ ಹೇಳಿದಾಗ ವಿಷ್ಣುವಿನಲ್ಲಿ ಹೊಂದಿಸ್ಲಿಕ್ಕೆ ಬರ್ತದ ಅಂತ ಹೇಳಿದ್ರು. ಏನಂತ? ಅಭಾವಾಂತರ ಅರ್ಥ ಹೇಳ್ರಿ, ಅನ್ಯಾಂತರ ಅರ್ಥ ಹೇಳ್ರಿ, ಅಥವಾ ವಿರೋಧಿ ಅಂತ ಅರ್ಥ ಹೇಳ್ರಿ ಅಂದ್ರು. ಅಭಾವ ಅಂದ್ರು ನಿಷೇಧ ಅಂದ್ರು ಒಂದೇ ಅರ್ಥ, ಬೇರೆ ಏನಿಲ್ಲ ಅದರಲ್ಲಿ. ಅಂದ್ಮೇಲೆ ಈ ಮೂರು ಅರ್ಥವನ್ನು ಹೇಳಿದಾಗ ಏನಾಗ್ತದೆ? ಭಗವಂತನಲ್ಲಿ ಎಲ್ಲಾ ವಿಷಯವೂ ಹೊಂದುತ್ತದೆ. ಅವ ಅನ್ಯ, ಜಗತ್ತಿನಿಂದ ಅನ್ಯ. ಅವನಲ್ಲಿ ಅಭಾವ, ದೋಷಗಳ ಅಭಾವ. ಅವ ವಿರೋಧಿ, ದೋಷ ವಿರೋಧಿ, ಗುಣಪೂರ್ಣ. ಹಿಂಗ ಅರ್ಥ ಹೇಳಿ ಬರ್ತದೆ. ಈಗ ಅವ್ರೇನ್ ಚರ್ಚೆ ಮಾಡ್ಲಿಕ್ಕತ್ತಾರ ಅಂದ್ರೆ, ಮೂರು ಅರ್ಥ ಯಾಕೆ ಹೇಳಬೇಕು? ಅಕಾರಕ್ಕೆ ಒಂದು ಅರ್ಥ ಹೇಳಿ ಸಾಕು. ಯಾವ ಅರ್ಥ ಹೇಳಬೇಕು ಅಕಾರಕ್ಕೆ? ಶೂನ್ಯ ಅಂತ ಅರ್ಥ ಹೇಳ್ಬಿಡ್ರಿ. ಶೂನ್ಯ ಹೊಸದಂತ ಅರ್ಥ ಅಂದ್ರೆ ಅಲ್ಲ, ನಿಷೇಧನೇ ಶೂನ್ಯ ಅಂತ ಅರ್ಥ. ಅಭಾವಕ್ಕೆ ಅರ್ಥ, ಅಲ್ಲಿ ಘಟವು ಇಲ್ಲ ಅಂದ್ರೆ ಶೂನ್ಯ, ಖಾಲಿ ಜಾಗ ಅಂತ ಅರ್ಥ. ಅದಕ್ಕೆ ಘಟ ಎಲ್ಲಿರ್ಬೇಕು, ಅಲ್ಲಿ ಇದ್ದಿದ್ದಿಲ್ಲ ಅಂದ್ರೆ ಏನ್ ಅರ್ಥ? ಅದಕ್ಕೆ ಶೂನ್ಯ ಅಂತ ಅರ್ಥ. ಹಂಗಾದ್ರೆ ಘಟಾಭಾವ ಅಂದ್ರು ಘಟ ಶೂನ್ಯ ಅಂದ್ರು ಒಂದೇ ಅರ್ಥ ಇದ್ದೊತ್ನೊಳಗ ಅಕಾರಕ್ಕೆ ಅಭಾವ ಅಂತ ಅರ್ಥ ಹೇಳೋ ಬದ್ಲಿ ಶೂನ್ಯ, ಅದೇ ಶೂನ್ಯ ಅಂತ ಅರ್ಥ ಹೇಳ್ಬಿಟ್ರಿ ಅಂದ್ರ ಚಲೋ ಆಗ್ತದ. ಒಬ್ರು ಬಂದ್ರು, ವ್ಯಾಖ್ಯಾನ ಮಾಡಿಕ್ ಬಂದ್ರು. ಅದಕ್ಕೆ ತರ್ಹಿ ಶೂನ್ಯ ಅಂಗೀಕಾರೇ ಹಿ ಅಕಾರಸ್ಯ ಅಭಾವತಾಖ್ಯ ಏಕ ಏವ ಅರ್ಥ ಸಿದ್ಧ್ಯತಿ ಇತಿ ಸಿದ್ಧ್ಯತಿ. ನಾವೇನು ಹೇಳಬಾರ್ದು ಅಂತ ಇಟ್ಕೊಂಡಿಲ್ಲ. ಅವಶ್ಯವಾಗಿ ಅಕಾರಕ್ಕೆ ನಿಷೇಧ ಅಥವಾ ಶೂನ್ಯ ಅನ್ನೋ ಅರ್ಥ ಹೇಳ್ತೀವಿ. ಆದ್ರೆ ಆ ಅರ್ಥ ಹೇಳಿಬಿಟ್ರೆ ಅದು ಒಂದೇ ಸಿದ್ಧ ಆಗ್ತದೆ. ಅಕಾರಕ್ಕೆ ಪರಮಾತ್ಮ ಅಂತ ಅರ್ಥ ಇಟ್ಟುಕೊಂಡ್ರೆ ಮೂರು ಅರ್ಥ ಸಿದ್ಧ ಆಗ್ತಾವ. ಅರ್ಥ ಆಯ್ತಾ? ಅಕಾರಕ್ಕೆ ಭಗವಂತನು ಅಂತ ಅರ್ಥ ಹೇಳಿದ್ರೆ ಮೂರು ಸಿದ್ಧ ಆಗ್ತಾವ. ಗೊತ್ತಾಯ್ತಿಲ್ಲ ಏನಂತ ಹೇಳಿದ್ದು? ಶೂನ್ಯ ಅಂತ ಅರ್ಥ ಹೇಳಿ ಒಂದೇ ಅರ್ಥ ಸಿದ್ಧ ಆಗ್ತದೆ. ಆದ್ರಿಂದ ಬೇಡ ಅಂತ ನಾ ಹೇಳಿಗತ್ತೀನಿ ಅಂತ ತಿಳಿಸಿದ್ರು. ಅಕಾರಸ್ಯ ವಿಷ್ಣೋರಂಗೀಕಾರೇತು ಅಭಾವತ ಅನ್ಯತಾ ವಿರೋಧಿತಾ ಇತಿ ಚ ತ್ರಯೋಪ್ಯರ್ಥಾಃ ಸಮ್ಯಗೇವ ಸಿದ್ಧ್ಯಂತಿ. ಅಕಾರಕ್ಕೆ ವಾಚ್ಯನಾದವನು ವಿಷ್ಣು ಅಂತ ಒಪ್ಕೊಂಡ್ಬಿಟ್ರೆ ಆಗ ಏನಾಗ್ತದೆ ಅಂತಂದ್ರೆ, ಆಗ ಏನಾಗ್ತದೆ ಅಂತ ಕೇಳಿದ್ರೆ ಅಭಾವತ್ವ, ಅನ್ಯತ್ವ, ವಿರೋಧಿತ್ವ ಎಂಬುವಂತಹ ಮೂರು ಅರ್ಥಗಳು ಬರ್ತದ. ಸಮ್ಯಗೇವ ಸಿದ್ಧಂತಿ, ಚಂದ ಬರ್ತದ. ತಸ್ಮಾತ್ ಅಕಾರಸ್ಯ ಭಗವಾನೇವ ಮುಖ್ಯಾರ್ಥ ನ ಶೂನ್ಯಂ. ಅದರಿಂದ ಅಕಾರಕ್ಕೆ ಭಗವಂತನೇ ಮುಖ್ಯಾರ್ಥನಾಗಿದ್ದಾನೆ, ಶೂನ್ಯ ಅಲ್ಲ ಅಂತ ಹೇಳಿದ್ದಾರೆ. ಶ್ರೀಕೃಷ್ಣಾರ್ಪಣಮಸ್ತು.